ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ನಾವು 6ರಿಂದ 12ನೇ ತರಗತಿಯವರೆಗೆ ಇರತಕ್ಕಂಥ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಚಾಪ್ಟರ್ಗಳ ಸಾರಾಂಶಗಳನ್ನು ಚರ್ಚೆ ಮಾಡ್ತಾ ಬಂದೀವಿ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಇವು ಅನುಕೂಲಕರ ಆಗ್ತಾ ಬರ್ತಾವ. ಈಗಾಗಲೇ TET ಕಾಲ್ಫಾರ್ಮ್ ಆಗ್ಯಾವ, ನಂತರ GPSTR ಆಗ್ತದೆ, ನಂತರ ಇನ್ನುಳಿದಂಥ SDA FDA PDO ಎಲ್ಲ ಅಂದರೆ ಇದರಿಂದ ಏನಾಗ್ತದೆ ರೀ, ನಮಗೆ GK ಸಬ್ಜೆಕ್ಟ್ಗಳು ಪರ್ಫೆಕ್ಟ್ ಆಗ್ತಾ ಬರ್ತಾವ. ತುಂಬ ಆರಾಮಾಗಿ ನಾವು ಕ್ವಶನ್ಗಳನ್ನು ಆನ್ಸರ್ಗಳನ್ನು ಹಾಕ್ಬಹುದು. ಯಾಕಂತಂದ್ರೆ ಇಲ್ಲಿ ಈ ಪಠ್ಯಪುಸ್ತಕಗಳಲ್ಲಿ ಏನ್ರಿ ಮೇನ ಒಂದೇ ಸಬ್ಜೆಕ್ಟ್ ಸೀಮಿತ ಇರಂಗಿಲ್ಲ. ಇಲ್ಲಿ ಇತಿಹಾಸ ಇರ್ತದ, ಭೂಗೋಳ ಇರ್ತದ, ಸಮಾಜಶಾಸ್ತ್ರ ಇರ್ತದ, ಅರ್ಥಶಾಸ್ತ್ರ ಇರ್ತದ, ಭೂಗೋಳಶಾಸ್ತ್ರ ಇರ್ತದ, ಆಮೇಲೆ ಸಂವಿಧಾನ ಇರ್ತದ. ಎಲ್ಲ ವಿಷಯಗಳನ್ನ ಒಳಗೊಂಡಂತೆ ನಾವು ಅಧ್ಯಯನ ಮಾಡ್ಕೋತಂದ್ರೆ ಬುಕ್ ಹೆಂಗೆ ಹೋಗುತ್ತಾ ಚಾಪ್ಟರ್ ವೈಸ್ನೇ ನಾವು ಅಧ್ಯಾಯಗಳನ್ನು ಚರ್ಚೆ ಮಾಡ್ತಾ ಬರೋಣ. ಅದು ಹೆಂಗೆ ನಮ್ಮ ಚಾಪ್ಟರ್ಗಳು 1, 2, 3, 4 ಅಂದರೆ ಒಂದು ಪಠ್ಯಪುಸ್ತಕ. ಈಗಾಗಲೇ ನಾವು 6ನೇ ತರಗತಿ ಪಠ್ಯಪುಸ್ತಕವನ್ನು ತೆಗೆದುಕೊಂಡಿವಿ, 8 ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡಿವಿ, 9ನೇ ಅಧ್ಯಾಯವನ್ನು ತೆಗೆದುಕೊಂಡಿವಿ. ಹೀಗೆ ಒಂದು ಕಂಪ್ಲೀಟ್ ಆಗುತ್ತಾನ ಸಿರೀಸ್ ಆಗಿ ಚಾಪ್ಟರ್ಗಳು ಹೆಂಗದಾವಲ್ಲ, ನಾವು ಅದೇ ಪ್ರಕಾರವಾಗಿ ಅಧ್ಯಾಯಗಳನ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ. ಪಠ್ಯಪುಸ್ತಕಗಳನ್ನು ಓದಂಗೂ ಆಗ್ತೈತಿ, ಹೆಚ್ಚಿನ ವಿಷಯಗಳನ್ನ ತಿಳ್ಕೊಂಡಂಗೂ ಆಗ್ತದ, ಮತ್ತು GK ನಮಗೆ ಸ್ಟ್ರಾಂಗ್ ಆಗ್ತಾ ಬರ್ತದ. ಯಾರೆಲ್ಲ ಫಸ್ಟ್ ಸಲ TET ಬರೆಯಾಕತ್ತೀರಿ ಅವರಿಗೆ ತುಂಬ ಮಾಹಿತಿಯಲ್ಲಿ ಸಿಗ್ತಾ ಬರ್ತದ. ಮತ್ತು ಯಾರೆಲ್ಲ ಹೊಳ್ಳೆ ಸ್ಕೋರ್ ಸಲುವಾಗಿ ಕಟ್ಟಿರಲ್ಲ ಅವರಿಗಂತರೂ ಮತ್ತು ರಿವಿಷನ್ ಆಗ್ತದ. ತುಂಬ ಜನ ಎಲ್ಲೋ ಲೈಬ್ರರಿಗಳಲ್ಲಿ ಕೂತು ಕ್ಲಾಸ್ಗಳನ್ನ ಕೇಳ್ತಿರ್ತೀರಿ, ರಿವಿಷನ್ ಮಾಡ್ತಿರ್ತೀರಿ. ಭಾಳ ಜನ ಕಮೆಂಟ್ ಮಾಡ್ತಿರ್ತಾರೆ, ಸರ್ ನಾವು ಇಂಥಲ್ಲಿ ಕೆಲಸ ಕೊಂಟೀನಿ ಸರ, ನಿಮ್ಮ ಕ್ಲಾಸ್ಗಳು ಲೈಬ್ರರಿನಾಗ ಕೂತು ಕೇಳ್ತೀನಿ ರೀ. ಸಾಕಲ್ಲ, ಅಷ್ಟು ಒಂದು ಅನುಕೂಲಕರ ಆದ್ರೆ, ಮಾನವ ಜನ್ಮ ಒಂದು 4 ಜನಕ್ಕೆ ಅನುಕೂಲಕರ ಆದ್ರೆ ಅಷ್ಟೇ ನಮಗೆ ಸಾಕು. ನೇರವಾಗಿ ವಿಷಯಕ್ಕೆ ಹೋಗೋಣ. ಅಧ್ಯಾಯ 9 ಪ್ರಭುತ್ವದ ಪ್ರಕಾರಗಳು. ನಾಳೆಗೆ ಮತ್ತೆ ನೋಡ್ರಿ 9ನೇ ಅಧ್ಯಾಯ ಆಗಿಂದ 10ನೇ ಅಧ್ಯಾಯ ಏನೈತ್ರಿ, ಗ್ಲೋಬ್ ಮತ್ತು ನಕಾಶೆಗಳು. ಭಾರಿ ಚಾಪ್ಟರ್, ಒಳ್ಳೆ ಚಾಪ್ಟರ್ ಅದು. ಆ ಚಾಪ್ಟರ್ನಲ್ಲಿ ಸುಮಾರು ಸಲ ಎಕ್ಸಾಮ್ದಲ್ಲಿ ಕ್ವಶನ್ ಆಗಿವೆ. ನಕಾಶೆಗಳು ಅಂತಂದ್ರೇನು, ಕಾರ್ಟೋಗ್ರಾಫಿ ಅಂತಂದ್ರೇನು, ಯಾವ ರೀತಿ ನಕಾಶೆಗಳನ್ನ ಬಳಸ್ತೀವಿ, ಆಮೇಲೆ ಬೋಧನಾಶಾಸ್ತ್ರದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಇದೊಂದು TLM ರೀ, ಅದು ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ ಅಂತ ಕರಿತಾ ಬರ್ತೀವಿ. ಎಲ್ಲ ರೀತಿಯಿಂದ ಮಾಹಿತಿ ನಮಗೆ ಸಿಗ್ತಾ ಬರ್ತದೆ. ಭೂಮಿ ಯಾವ ಆಕಾರದಲ್ಲಿ ಅದ, ಎದಕ್ಕೆ ನಾವು ನಕಾಶೆಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಚಾಪ್ಟರ್ ಭಾಳ ಚೆನ್ನಾಗೈತ್ರಿ, ಹೌದಾ? ಓಕೆ, ಇವಾಗ ಪ್ರಭುತ್ವದ ಪ್ರಕಾರಗಳು ಅಂತಕ್ಕಂಥ ಚಾಪ್ಟರ್ನ ನೋಡ್ತಾ ಬರೋಣ. ತುಂಬ ಸಿಂಪಲ್ಲಿ ಆಡ ಮಾತನಾಗ ಚರ್ಚೆ ಮಾಡ್ತಾನೆ ನಾವು ಡಿಸ್ಕಷನನ್ನು ಮಾಡ್ಕೋತ ಬರೋಣ. ಪ್ರಭುತ್ವದ ಅರ್ಥ: ಒಂದು ರಾಷ್ಟ್ರದ ಪ್ರಜೆಗಳು ಸುಖ, ಶಾಂತಿ ಹಾಗೂ ನೆಮ್ಮದಿಯಿಂದ ಜೀವನವನ್ನು ನಡೆಸಲು ಒಂದು ವ್ಯವಸ್ಥಿತ ಆಡಳಿತದ ಅವಶ್ಯಕತೆ ಇರ್ತದ. ನೋಡ್ರಿ, ಈ ಚಾಪ್ಟರ್ಗಳು ನೀವು ಭವಿಷ್ಯದಾಗ ಥಿಯರಿ ಎಕ್ಸಾಮ್ ಬರೆಯುವ ಮುಂದೆ ಅಥವಾ ಪಟ್ನೆ ಯಾವುದಾದ್ರೂ ಒಂದು ಎಸ್ಎ ಎಕ್ಸಾಮ್ ಬರೆಯುವ ಮುಂದೆ ಇವೆಲ್ಲ ಮಾಹಿತಿಗಳು ನಮಗೆ ಬೇಕಾಗ್ತವ. ಪಟ್ನೆ ಪ್ರಭುತ್ವದ ಅರ್ಥ ಅಂತಂದ್ರೆ ನಮಗೆ ಜಲ್ದಿ ವಿವರಣೆ ಮಾಡೋಕ್ಕೆ ಬರಂಗಿಲ್ಲ. ಇಂಥವುಗಳನ್ನು ನಾವು ಹೆಚ್ಚು ರಿವಿಷನ್ ಮಾಡ್ಕೋತ ಹೋದ್ವಿ ಅಂತಂದ್ರೆ ಪಟ್ನೆ ನಮಗೆ ಬರೆಯೋಕೆ ಅನುಕೂಲ ಆಗ್ತದೆ. ರಿವಿಷನ್ ಮಾಡಿರ್ತೀವಿ, ನೆನಪಿಗೆ ಬರ್ತಾವ. ಒಳ್ಳೆ ಚಾಪ್ಟರ್ ಇದೂ ನೋಡ್ರಿ. ಈಗ ಒಂದು ದೇಶ ಅದ, ಒಂದು ರಾಷ್ಟ್ರ ಆದಂತಂದ್ರೆ ಅಲ್ಲಿ ಚಂತನ ಜಗಳ ನಡೆದ್ರೆ ಅದಕ್ಕೆ ರಾಷ್ಟ್ರ ಅನ್ನಂಗಿಲ್ಲ, ಚಂತನ ಯುದ್ಧಗಳಾದ್ರೆ ಅದಕ್ಕೆ ರಾಷ್ಟ್ರ ಅನ್ನಂಗಿಲ್ಲ. ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ರಾಷ್ಟ್ರ ಅಂತಂದ್ರೆ ಅಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ವ್ಯವಸ್ಥೆ ಬೇಕು. ಆ ವ್ಯವಸ್ಥೆಯನ್ನು ವ್ಯವಸ್ಥಿತ ಆಡಳಿತ ವ್ಯವಸ್ಥೆ ಅಲ್ಲಿ ಬೇಕು. ಅಂಥ ಒಂದು ವ್ಯವಸ್ಥೆಯನ್ನು ನಾವು ಏನಂತೀವಿ, ಪ್ರಭುತ್ವ ಅಂತ ಕರಿತೀವಿ. ಆ ಒಂದು ವ್ಯವಸ್ಥೆಯನ್ನು ಯಾರು ಕಂಟ್ರೋಲ್ ಮಾಡ್ತಾರಲ್ಲ ಅದನ್ನು ನಾವು ಪ್ರಭುತ್ವ ಅಂತೇಳಿ ಕರಿತಾ ಬರ್ತೀವಿ. ನೋಡ್ರಿ, ಅಂತಹ ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರ ಮುಂದುವರೆಸಿಕೊಂಡು ಹೋಗುವ ಅಧಿಕಾರ ಹೊಂದಿರೋ ವ್ಯವಸ್ಥೆ. ಒಂದು ದೇಶದಲ್ಲಿ ಶಾಂತಿ, ಸುವ್ಯವಸ್ಥೆ, ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ಒಳ್ಳೆಯದಾಗಿರ್ತಕ್ಕಂತಹ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಏನಂತೀವಿ, ಪ್ರಭುತ್ವ ಅಂತ ಕರಿತಾ ಬರ್ತೀವಿ. ನೋಡ್ರಿ, ಇನ್ನೊಮ್ಮೆ ಹೇಳ್ತೀನಿ ನಿಮ್ಗೆ. ಒಂದು ರಾಷ್ಟ್ರದ ಪ್ರಜೆಗಳು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ನಡೆಸಲು ಒಂದು ವ್ಯವಸ್ಥಿತ ಆಡಳಿತ ಅವಶ್ಯಕತೆ ಇರ್ತದ. ಅಂತಹ ಆಡಳಿತ ವ್ಯವಸ್ಥೆಯನ್ನು ನಿಯಮಾನುಸಾರ ಮುಂದುವರಿಸಿಕೊಂಡು, ಸುಮ್ಮನೆ ಅಲ್ರಿ, ಅಲ್ಲಿ ನಿಯಮಾನುಸಾರ ಮುಕ್ತವಾಗಿ ಅಂತಂದ್ರೆ ಮತ್ತೆ ಅದಕ್ಕೆ ಒಂದಿಷ್ಟು ನಿಯಮಗಳಿರ್ತಾವೆ, ಮನಸ್ಸಿಗೆ ಬಂದಂಗೆ ಇರಾಕೆ ಬರಂಗಿಲ್ಲ, ಹೌದಾ? ಹಂಗೆ ನಿಯಮಾನುಸಾರ ನಡೆಸಿಕೊಂಡು ಹೋಗುವ ಅಧಿಕಾರ ಹೊಂದಿರುವ ಯಾವ ಸಂಸ್ಥೆ ಆ ಒಂದು ಅಧಿಕಾರವನ್ನು ಹೊಂದಿರ್ತದ, ಅಂಥ ಒಂದು ಅಧಿಕಾರವನ್ನು ಹೊಂದಿ ದೇಶವನ್ನು ನಡೆಸ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ಪ್ರಭುತ್ವ ಅಂಥೇಳಿ ಕರಿತಾ ಬರ್ತೀವಿ. ಈ ವ್ಯವಸ್ಥೆ ಪ್ರಜೆಗಳಿಗೆ ಅನುಕೂಲಕರವಾಗುವಂತಹ ಕಾನೂನುಗಳನ್ನು ರಚಿಸಿ ಅನುಷ್ಠಾನಗೊಳಿಸುವ ಹಾಗೂ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿರ್ತದ. ಇದನ್ನು ಪ್ರಭುತ್ವ ಅಂತಂದ್ರೆ ಏನ್ರಿ, ಕಂಟ್ರೋಲ್ ರೀ. ಏನು ಕಂಟ್ರೋಲ್ ಮಾಡ್ತದದು? ಸಮಾಜದಲ್ಲಿ ಎಲ್ಲರೂ ಚೆನ್ನಾಗದಾರೋ ಇಲ್ಲೋ, ಶಾಂತಿಯುತ ವ್ಯವಸ್ಥೆ ನೆಲೆಸೋದೋ ಇಲ್ಲೋ, ಜನರಿಗೆ ತಮ್ಮ ಹಕ್ಕುಗಳು ದೊರೆಯಕತ್ತವೋ ಇಲ್ಲೋ, ಇದನ್ನೆಲ್ಲವನ್ನ ನೋಡಿಕೋತಕ್ಕಂತಹ ಒಂದು ವ್ಯವಸ್ಥೆಯನ್ನು, ಸಂಘಟಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಪ್ರಭುತ್ವ, ಯಾರದನ್ನು ಕಂಟ್ರೋಲ್ ಮಾಡ್ತಾರಲ್ಲ ಆ ಒಂದು ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆಯನ್ನೇ ನಾವು ಪ್ರಭುತ್ವ ಅಂತ ಕರಿತಾ ಬರ್ತೀವಿ. ಸಿಂಪಲ್ ಆಗಿರ್ತಕ್ಕಂಥ ಟಾಪಿಕ್. ಈಗ ಒಂದು
ಮನೆ ಇರ್ತದ. ಮನೆ ಅಂದಮೇಲೆ ಒಂದು ಕುಟುಂಬ ಇರ್ತದ. ಕುಟುಂಬದಲ್ಲಿ ತಂದೆ ತಾಯಿಯರು ತಮ್ಮ ಮಕ್ಕಳು ಒಂದು 5 ಜನ 6 ಜನ ಮನೆಯಲ್ಲಿ ಮಕ್ಕಳಿರ್ತಾರ. ತಂದೆ ತಾಯಿ ಆದವ್ರು ಏನು ಮಾಡ್ತಾರೆ, ಮಕ್ಕಳು ಚೆನ್ನಾಗಿ ಓದಾಕತ್ತಾರೋ ಇಲ್ಲೋ, ಅಭ್ಯಾಸ ಮಾಡಕತ್ತಾರೋ ಇಲ್ಲೋ, ಮತ್ತು ಶಿಸ್ತುಬದ್ಧವಾಗಿ ಅದಾರೋ ಇಲ್ಲೋ, ಅವ್ರ ನಡವಳಿಕೆಗಳು ಹೆಂಗದಾವ, ಇನ್ನೊಬ್ರಿಗೆ ಏನಾದರೂ ತೊಂದರೆ ಮಾಡಕತ್ತಾರೇನೋ, ಅವುಗಳನ್ನು ನೋಡ್ತದ್ರಿ. ಪ್ರತಿನಿತ್ಯ ಅದನ್ನು ಏನು ಮಾಡ್ತಾರೆ, ತಂದೆ ತಾಯಂದಿರು ಅದನ್ನು ಅವಲೋಕನೆ ಮಾಡ್ತಾರೆ. ಮತ್ತು ಎಲ್ಲಿ ಮಕ್ಕಳು ತಪ್ಪಾಕತ್ತಾರಲ್ಲ ಅದನ್ನು ಅಲ್ಲಿ ತಿದ್ದುತ್ತಾರೆ. ಮತ್ತು ಅವರಲ್ಲಿ ಸರಿದಾರಿಯನ್ನು ತೋರಿಸ್ತಾರೆ. ತಪ್ಪಿದಲ್ಲಿ ಸರಿದಾರಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಆ ಒಂದು ಕುಟುಂಬಸ್ಥರಾಗಿರ್ತಕ್ಕಂಥ ತಂದೆ ಮತ್ತು ತಾಯಿ ತನ್ನ ಮಕ್ಕಳಿಗೋಸ್ಕರ ಇದೆಲ್ಲ ಕೆಲಸವನ್ನು ಮಾಡ್ತಾರೆ. ಇದೇ ನಾವು ಒಂದು ದೇಶಕ್ಕೆ, ಒಂದು ರಾಷ್ಟ್ರಕ್ಕೆ ಹೋಲಿಕೆ ಮಾಡಿದ್ರೆ ಆ ಒಂದು ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆ ಏನದಲ್ಲ, ಆ ವ್ಯವಸ್ಥೆ ಏನು ಮಾಡ್ತದ, ಸಮಾಜದಲ್ಲಿ ಸುಖ ಶಾಂತಿ ನೆಮ್ಮದಿ ನ್ಯಾಯ ಎಲ್ಲವೂ ಸರಿಯಾಗಿ ಆದೋ ಇಲ್ಲೋ ಅನ್ನೋದನ್ನು ನೋಡ್ಕೋತಾ ಎಲ್ಲಿ ತಪ್ತದ ಅಲ್ಲಿ ಕಾನೂನುಗಳನ್ನು ರೂಪಿಸ್ತದ, ನಿಯಂತ್ರಣ ಮಾಡ್ತದ. ಅಂಥ ಒಂದು ವ್ಯವಸ್ಥೆಯನ್ನೇ ನಾವು ಪ್ರಭುತ್ವ ಅಂತೇಳಿ ಕರಿತಾ ಬರ್ತೀವಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಪ್ರಭುತ್ವದ ವಿಧಗಳು. ಪ್ರಭುತ್ವದಲ್ಲಿ ಎಷ್ಟು ವಿಧಗಳು ಇರ್ತಾವಂತಂದ್ರೆ ಇಲ್ಲಿ 3 ವಿಧಗಳನ್ನ ಮಾಡ್ತಾ ಬಂದೀವಿ. ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ, ಸರ್ವಾಧಿಕಾರ ಸರ್ಕಾರ, ಸಮತಾವಾದಿ ಸರ್ಕಾರ. 3 ಭಾಳ ಇಂಪಾರ್ಟೆಂಟ್ ರೀ. ಹೇಳಿಕೆ ರೂಪದ ಕ್ವಶನ್ ಆಗ್ತಕ್ಕಂಥ ಸಾಧ್ಯತೆಗಳು ಭಾಳ ಇರ್ತಾವೆ. ಅದಕ್ಕೆ ಒಂದು ಚಾಪ್ಟರ್ಗಳನ್ನ, ಒಂದು ಪಾಯಿಂಟ್ಗಳನ್ನ ನಾವು ಬಿಡೋದು ಬೇಡ. ಪ್ರಜಾಪ್ರಭುತ್ವ ಸರ್ಕಾರ. ನೇರವಾಗಿ ನಾವು ವಿಷಯಕ್ಕೆ ಬರೋದಾದ್ರೆ ನೋಡ್ರಿ, ಪ್ರಜಾಪ್ರಭುತ್ವವು ಒಂದು ಬಗೆಯ ಸರ್ಕಾರವಾಗಿದೆ. ಇದು ಒಂದು ಸರ್ಕಾರ. ಪ್ರಜಾಪ್ರಭುತ್ವ ಅಂದ್ರೆ ಒಂದು ರೀತಿಯ ಸರ್ಕಾರದ ವ್ಯವಸ್ಥೆ ಇದು, ಹೌದಾ? ಇಲ್ಲಿ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಪ್ರಜಾಪ್ರಭುತ್ವ ಸರ್ಕಾರ ಎಂದು ಕರೆಯುತ್ತೇವೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗೆ ಅನ್ರಿ. ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಸುಮಾರು ಎಕ್ಸಾಮ್ದಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾನೆ. ಇದು ಒಂದು ಸರ್ಕಾರದ ವಿಧವಾಗಿದೆ, ಒಂದು ಸರ್ಕಾರದ ಬಗೆಯಾಗಿದೆ. ಈ ವಿಧದ ಸರ್ಕಾರದಲ್ಲಿ ಅಂದರೆ ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಆದಂತಂದ್ರೆ ಆ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ಮೂಡ್ತದ. ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳ ಮೂಲಕ ನಡೆಯುವ ಆಳ್ವಿಕೆಯನ್ನು ಪ್ರಭುತ್ವ ಅಥವಾ ಪ್ರಜಾಪ್ರಭುತ್ವ ಅಂಥೇಳಿ ಕರಿತೀವಿ. ನೋಡ್ರಿ, ಜನಬೆಂಬಲದಿಂದ ಪ್ರಜೆಗಳೇ ಪ್ರಭುಗಳಾಗಿ ಆಡಳಿತ ನಡೆಸುವುದರಿಂದ ಇದನ್ನು ಪ್ರಜೆಗಳ ಸರ್ಕಾರವೆಂದು ಸಹ ಕರೆಯಲಾಗ್ತದ. ಎಸ್, ಪ್ರಜೆಗಳು ಏನು ಮಾಡ್ತಾರೆ, ತಮಗೆ ಇಷ್ಟವಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರ. ಎಲ್ಲ ಪ್ರತಿನಿಧಿಗಳು ಕೂಡಿ ಸರ್ಕಾರವನ್ನು ರಚನೆ ಮಾಡ್ತಾರ. ಸರ್ಕಾರವನ್ನು ರಚನೆ ಮಾಡಿ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾನೂನು ನೀತಿ ನಿಯಮಗಳನ್ನು ಎಲ್ಲವನ್ನ ನಿಯಂತ್ರಣ ಮಾಡಿ ಒಂದು ಒಳ್ಳೆಯದಾಗಿರ್ತಕ್ಕಂತಹ ಆಡಳಿತವನ್ನು ಕೊಡ್ತಾ ಬರ್ತಾರಲ್ಲ ಅದನ್ನೇ ನಾವು ಪ್ರಜಾಪ್ರಭುತ್ವ ಅಂತೇಳಿ ಕರಿತಾ ಬರ್ತೀವಿ. ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ಪ್ರಜೆಗಳಿಗಿರುವ ಆಯ್ಕೆ ಸ್ವತಂತ್ರವೇ ಪ್ರಜಾಪ್ರಭುತ್ವದ ಜೀವಾಳ. ನೋಡ್ರಿ, ತಮಗೆ ಯಾರು ಬೇಕಲ್ಲ ನಾಯಕರು ಅವರನ್ನು ಆರಿಸ್ತಕ್ಕಂಥ ಮುಕ್ತವಾಗಿರ್ತಕ್ಕಂತಹ ಅವಕಾಶ ಐತಿ. ಮತದಾನ ಮಾಡ್ತಾರ. ಮತದಾನದ ಮೂಲಕ ತಮಗೆ ಯಾರಿಗೆ ಬೇಕಲ್ಲ ಅಂಥ ಒಂದು ಒಳ್ಳೆಯ ವ್ಯಕ್ತಿಗಳನ್ನ ದೇಶದಲ್ಲಿ ಆರಿಸಿ ತರ್ತಾರ. ಆರಿಸಿ ತಂದಿರತಕ್ಕಂಥ ವ್ಯಕ್ತಿಗಳು ಸರ್ಕಾರವನ್ನು ರಚನೆ ಮಾಡಿ ಆಳ್ವಿಕೆಯನ್ನು ಮಾಡ್ತಾರ. ಸಮಾಜದಲ್ಲಿ ಒಳ್ಳೆಯ ಕಾನೂನುಗಳನ್ನು, ಅಭಿವೃದ್ಧಿಪರ ನೀತಿ ಸಂಹಿತೆಗಳನ್ನು ಎಲ್ಲವನ್ನ ನೋಡಿಕೊಂಡು ಸಮಾಜದಲ್ಲಿ ಸುವ್ಯವಸ್ಥೆ ಕಾಪಾಡಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇಲ್ಲಿ ಪ್ರಜಾಪ್ರಭುತ್ವದ್ದು ಆಗಿರ್ತದ. ಎಸ್, ನಿಜ ಅರ್ಥದಲ್ಲಿ ಪ್ರಜಾಪ್ರಭುತ್ವವು ವ್ಯಕ್ತಿಗೆ ಅಗತ್ಯವಾಗಿರ್ತಕ್ಕಂಥ ವ್ಯಕ್ತಿ ಸ್ವತಂತ್ರ. ಶಬ್ದಗಳು ಬಹಳ ಇಂಪಾರ್ಟೆಂಟ್ರ. ಅಭಿವ್ಯಕ್ತಿ ಸ್ವತಂತ್ರ. ನೋಡ್ರಿ, ವ್ಯಕ್ತಿ ಸ್ವತಂತ್ರ ಅಂತಂದ್ರೆ ಬದುಕುವುದು. ಆ ವ್ಯಕ್ತಿಗೆ ಬದುಕಲಿಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಆಗಬಾರ್ದು. ಅದನ್ನ ಆಸೆ ಆಕಾಂಕ್ಷೆಗಳಿಗೆ ಧಕ್ಕೆ ಆಗಬಾರ್ದು. ಇನ್ನು ಅಭಿವ್ಯಕ್ತಿ ಸ್ವತಂತ್ರ, ತನಗೆ ಅನಿಸಿದ್ದನ್ನು ಹೇಳ್ಕೊಳ್ಳಾಕ ಅವನಿಗೇನು ತೊಂದರೆಗಳಾಗಬಾರ್ದು. ಮನ್ಸಿಗೆ ಅನಿಸಿದ್ದು ಹೇಳ್ಕೊಬೇಕಂತಂದ್ರೆ ನಿಯಮಬದ್ಧವಾಗಿ ಹೆಂಗೆ ಬೇಕಂದ್ರೆ ಇನ್ನೊಬ್ಬರಿಗೆ ಭಯಂಗಿರಂಗಿಲ್ಲ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ಇಲ್ಲಿ ಪ್ರಜಾಪ್ರಭುತ್ವ ಮಾಡಿಕೊಡ್ತದ. ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವತಂತ್ರ. ನೋಡ್ರಿ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಬಹುದು ಹಾಗೂ ಖಾತರಿಗೊಳಿಸಿ ರಾಜ್ಯದೊಡನೆ ವ್ಯಕ್ತಿ ಸಂಬಂಧವನ್ನು ಏರ್ಪಡಿಸುವ ವ್ಯವಸ್ಥೆಯಾಗಿದೆ. ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ನಿರ್ಮಾಣ ಮಾಡ್ತಾ ಬರ್ತದ. ಅಬ್ರಹಾಂ ಲಿಂಕನ್ ರವರು ಪ್ರಶ್ನೆ ಕೇಳ್ರಿ. ಅಬ್ರಹಾಂ ಲಿಂಕನ್ ರವರು ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ, ಪ್ರಜಾಪ್ರಭುತ್ವವೆಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರತಕ್ಕಂಥ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿ ಕರೆದಾರ. ಪ್ರಶ್ನೆ ಕ್ಯಾನ್ರಿ ಇದು TET ಕ್ವಶನ್ ಆಗ್ಯಾರ.
2 ಸಲ ಕ್ವಶನ್ ಆಗಿದೆ. ಇಂಥ ಮಾಹಿತಿಗಳು ನಮಗೆ ಬಹಳಷ್ಟು ಮುಖ್ಯವಾಗ್ತವೆ. ಏನಿಲ್ಲರಿ, ದಿನ ಡಿಸ್ಕಷನ್ ಮಾಡ್ತಾ ಹೋಗೋಣ. ದಿನ ನೀವು ಕೇಳ್ಕೊತ ಹೋಗ್ರಿ, ಓದ್ರಿ, ಚೆನ್ನಾಗಿ ಓದ್ರಿ, ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡ್ಕೋರಿ. ಹಿಂದಿನ ಕ್ವಶನ್ ಪೇಪರ್ಗಳಂತರೂ ಈಗಾಗಲೇ ಕ್ಲಾಸ್ನಲ್ಲಿ ಅದಾವು. 2025ರ ಒಂದು ಪ್ರಶ್ನೆ ಪತ್ರಿಕೆ ಐತಿ, ಅದನ್ನು ಈಗ ಸದ್ಯದ ದಿನಮಾನ ಅಂದರೆ 2025 2024ರದು ಕಳೆದ ವರ್ಷ ನಡೆದಿರ್ತಕ್ಕಂಥ TET ಪರೀಕ್ಷೆಯ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡೋಣ. ಅದೊಂದು ಉಳ್ದದ. ತುಂಬ ಜನ ಕಮೆಂಟ್ ಮಾಡಕತ್ತಿದ್ರಿ, ಅದನ್ನೊಂದು ಬಿಡಿಸ್ಕೊಡ್ತೀನಿ. ಒಳ್ಳೆ ರೀತಿಯಿಂದ ತಯಾರಿ ಮಾಡಿರಿ, ಚೆನ್ನಾಗಿ ಓದ್ರಿ, ಆರಾಮಾಗಿರ್ರಿ. ಮೊಟ್ಟ ಮೊದಲು ಪೇಷನ್ಸ್, ಭಾಳ ನಮಗೆ ಶಾಂತಿ, ಸಮಾಧಾನ, ತಾಳ್ಮೆಯಿಂದ ನಾವು ಎಷ್ಟು ನೀವು ಕಮ್ಮಿನೇ ಓದ್ರಿ, ಆದ್ರೆ ಮೈಂಡ ಕಾನ್ಸಂಟ್ರೇಷನ್ ಹೆಚ್ಚಿರಲಿ. ಓದು ಮುಂದೆ ಆರಾಮಾಗಿ ನಿಧಾನಕ್ಕೆ ಕೂಲಾಗಿ ಓದ್ತಾ ಹೋಗ್ರಿ. ಆರಾಮಾಗಿ ಎಲ್ಲನೂ ನಿಮಗೆ ಕ್ಲಿಯರ್ ಆಗ್ತದ. ಎಲ್ಲರೂ TETಯನ್ನು ಪಾಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದ. ಮುಂದೆ ಹೋಗೋಣ. ಪ್ರಜಾಪ್ರಭುತ್ವ ಇರ್ತಕ್ಕಂಥ ರಾಷ್ಟ್ರಗಳು, ಭಾರತದಲ್ಲಿ ಪ್ರಜಾಪ್ರಭುತ್ವದ, ಅಮೆರಿಕ ಮತ್ತು ಇಂಗ್ಲೆಂಡ್ದಂತೆ ಜಗತ್ತಿನ ಬಹುತೇಕ ದೇಶಗಳು ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿಯನ್ನು ಅನುಕರಣೆಯನ್ನು ಮಾಡಿವೆ. ಅಂದರೆ ಪ್ರಜಾಪ್ರಭುತ್ವನೇ ಬಹಳಷ್ಟು ಪ್ರಪಂಚದಲ್ಲಿ ಬಹಳಷ್ಟು ದೇಶಗಳು ಏನು ಮಾಡ್ಯಾವ್ರಿ, ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸರ್ಕಾರದ ಬಗೆಯನ್ನು ತಾವೆಲ್ಲರೂ ಅಳವಡಿಸಿಕೊಂಡಾರ. ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ದೇಶ. ಅಮೆರಿಕ, ಇಂಗ್ಲೆಂಡ್ ದೇಶದಂತೆ ಜಗತ್ತಿನ ಬಹುತೇಕ ದೇಶಗಳು ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿಯನ್ನು ಅನುಸರಿಸುತ್ತಿವೆ. ಇನ್ನು 2ನೇ ಪ್ರಕಾರ ಸರ್ವಾಧಿಕಾರ ಸರ್ಕಾರ. ಇದು ಎಲ್ಲಿಯೂ ಇಲ್ಲ, ಬಹಳಷ್ಟು ಜಗತ್ತಿನಲ್ಲಿ ರೇರ್. ನಾವು ಈ ಒಂದು ಸರ್ಕಾರದ ಪದ್ಧತಿಯನ್ನು ಕಾಣಂಗಿಲ್ಲ. ಆದರೂ ಸರ್ಕಾರದ ಪದ್ಧತಿಯಲ್ಲಿ ನಾವು ಪ್ರಭುತ್ವದ ಪ್ರಕಾರಗಳಲ್ಲಿ ನಾವು ಇದನ್ನು ನೋಡ್ಕೊಂಡು ಬರ್ತೀವಿ. ಕೇಳ್ತಿರ್ತಾನೆ ರೀ ಪ್ರಶ್ನೆಯನ್ನು. 2ನೇ ಪ್ರಕಾರ ಪ್ರಭುತ್ವದ ಪ್ರಕಾರ. 2ನೇ ಪ್ರಕಾರ ಯಾವುದ್ರಿ? ಸರ್ವಾಧಿಕಾರ ಸರ್ಕಾರ. ಹಂಗಂದ್ರೆ ಏನ್ರಿ ಸರ? ಈ ವ್ಯವಸ್ಥೆಯಲ್ಲಿ ರಾಜ್ಯದ ಸಂಪೂರ್ಣ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಸಣ್ಣ ಗುಂಪಿನಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಒಬ್ಬನೇ ಕಂಟ್ರೋಲ್ ಮಾಡ್ತಿರ್ತಾನೋ ಅಥವಾ ಒಂದು ಸ್ವಲ್ಪ ಜನ ಹೊಂದಿರತಕ್ಕಂಥ ಗುಂಪು ಒಂದು ರಾಷ್ಟ್ರವನ್ನು ಕಂಟ್ರೋಲ್ ಮಾಡ್ತಿರ್ತದೆ. ತಮಗೆ ಹೆಂಗೆ ಬೇಕಲ್ಲ ಹಂಗೆ ಆಡಳಿತವನ್ನು ನಡೆಸ್ಕೊತ ಬರ್ತಾರೆ. ಇಲ್ಲಿ ಯಾವುದೇ ರೀತಿ ವ್ಯಕ್ತಿಗೆ ಸ್ವತಂತ್ರ ಇರೋಂಗಿಲ್ಲ, ಅವನಿಗೆ ಬದುಕಲಿಕ್ಕೆ ಬೇಕಾಗಿರ್ತಕ್ಕಂಥ ಹಕ್ಕುಗಳು ಕೊಡೋಂಗಿಲ್ಲ. ಹೆಂಗೆ ಬೇಕು ಹಂಗೆ ದೌರ್ಜನ್ಯಪೂರ್ವಕವಾಗಿ ಜನರನ್ನು ಆಳ್ವಿಕೆ ಮಾಡ್ತಕ್ಕಂಥ ಸರ್ಕಾರ ಪದ್ಧತಿಯನ್ನು ನಾವು ನಿರಂಕುಶ ಪ್ರಭುತ್ವ ಅಂತೇಳಿ ಕರಿತಾ ಬರ್ತೀವಿ. ನೋಡ್ರಿ, ಇಲ್ಲಿ ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲದ ಏಕ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಅಭಿಪ್ರಾಯವೇ ಸರ್ವಾಧಿಕಾರ ಸರ್ಕಾರ ವ್ಯವಸ್ಥೆಯಾಗಿದೆ. ಯಾರ ಹಾಗೂ ಯಾವ ಬಗೆಯ ನಿರ್ಧಾರವಿಲ್ಲದ ಏಕ ವ್ಯಕ್ತಿ ಅಥವಾ ಒಂದು ಗುಂಪಿನ, ಅವ್ರು ಏನು ಹೇಳ್ತಾರಲ್ಲ ಅದೇ ಫೈನಲ್. ಅಂತಹ ಸರ್ವಾಧಿಕಾರಿ ಸರ್ಕಾರ ವ್ಯವಸ್ಥೆಯೇ ಏನಾಗ್ಯಾದ್ರಿ, ಇದು ನಿರಂಕುಶ ಅಂತಲೂ ಇದನ್ನು ನಾವು ಕರಿತಾ ಬರ್ತೀವಿ. ನಿರಂಕುಶ ಪ್ರಭುತ್ವ. ಪ್ರಜಾಪ್ರಭುತ್ವವು ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದರೆ ಸರ್ವಾಧಿಕಾರವು ಅದನ್ನು ವಿರೋಧಿಸುತ್ತದೆ. ಎಸ್, ಸರ್ವಾಧಿಕಾರಿಯು ತನ್ನ ಇಚ್ಛೆಯಂತೆ ಆಡಳಿತವನ್ನು ನಡೆಸಬಹುದು. ಇಂತಹ ಸರ್ಕಾರಗಳಲ್ಲಿ ನ್ಯಾಯ, ಧರ್ಮ, ಆರ್ಥಿಕತೆ, ಸಾಮಾಜಿಕ ರೀತಿ ನೀತಿಗಳು ಎಲ್ಲವೂ ಸರ್ವಾಧಿಕಾರಿಯ ಆಜ್ಞೆಯಿಂದ ನಿರ್ಧಾರವಾಗ್ತದ. ಅವ ಇಷ್ಟ ಬಂದ್ರೆ ಕೊಡಬಹುದು, ಇಲ್ಲಿಕ್ಕಂದ್ರೆ ಬಿಡಬಹುದು. ಅದನ್ನು ಪ್ರಶ್ನಿಸುವ ಹಾಗೂ ವಿರೋಧಿಸ್ತಕ್ಕಂಥ ಅಧಿಕಾರ ಪ್ರಜೆಗಳಿಗೆ ಇರುವುದಿಲ್ಲ. ನೋಡ್ರಿ, ಇಲ್ಲಿ ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರಗಳನ್ನು ನೋಡ್ತಾ ಬಂದ್ರೆ ಇಲ್ಲಿ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಆಳ್ವಿಕೆಯನ್ನು ಮಾಡ್ತಾರ. ಇಲ್ಲಿ ಹಂಗಲ್ಲ. ಇಲ್ಲಿ ಒಬ್ಬ ರಾಜ ಅಥವಾ ಒಂದು ಗುಂಪು ಇಡೀ ರಾಷ್ಟ್ರವನ್ನು ತನ್ನ ಹೆಂಗೆ ಮನಸ್ಸಿಗೆ ಬಂದಂಗೆ ಆಳ್ವಿಕೆಯನ್ನು ಮಾಡ್ತದ. ಇಲ್ಲಿ ವ್ಯಕ್ತಿ ಸ್ವತಂತ್ರಕ್ಕೆ ಅವಕಾಶ ಇದೆ, ವ್ಯಕ್ತಿಯ ಹಕ್ಕುಗಳಿಗೆ ಅವಕಾಶ ಇದೆ. ವ್ಯಕ್ತಿ ತಾನು ಮನಸ್ಸು ಬಂದ್ರೆ ಪ್ರಜೆಗಳ ಒಂದು ಸರ್ಕಾರವನ್ನು ಏನು ಮಾಡ್ಬೋದು ರೀ, ಪುನಃ ರಚನೆ ಮಾಡ್ಬೋದು. ಈ ಎಲ್ಲ ಗುಣಗಳು ನಮಗೆ ಪ್ರಜಾಪ್ರಭುತ್ವದಲ್ಲಿ ಕಾಣಬರ್ತಾವೆ. ಆದ್ರೆ ಇಲ್ಲಿ ವ್ಯಕ್ತಿ ಸ್ವತಂತ್ರಕ್ಕೆ ಅವಕಾಶ ಇಲ್ಲ. ಯಾವುದೇ ರೀತಿ ತನಗೆ ಹಕ್ಕುಗಳಿಗೆ ಅವಕಾಶವಿಲ್ಲ. ಅರಸ ಯಾವ ರೀತಿ ಕಾನೂನುಗಳನ್ನು ರಚನೆ ಮಾಡ್ತಾರ, ಜನರು ಹಂಗೆ ಇರಬೇಕಾಗ್ತದ. ಇವೆಲ್ಲ ವ್ಯತ್ಯಾಸಗಳು ಇಲ್ಲಿ ನಮಗೆ ಕಂಡು ಬರ್ತಾವ. 3ನೇ ಪ್ರಕಾರ ಸಮತಾವಾದಿ ಸರ್ಕಾರ. ಸಮಾಜದಲ್ಲಿರುವ ಉತ್ಪಾದನೆಯ ಮೂಲಗಳಾಗಿರ್ತಕ್ಕಂತಹ ಭೂಮಿ, ಕಾರ್ಮಿಕರ ಶ್ರಮ, ಬಂಡವಾಳ ಸಮುದಾಯಕ್ಕೆ ಸೇರಿದ್ದೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿಯಾನುಸಾರ ದುಡಿದು ತನ್ನ ಅವಶ್ಯಕತೆಗನುಸಾರವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸುವ ಸರ್ಕಾರ ವ್ಯವಸ್ಥೆಯನ್ನು ಸಮತಾವಾದಿ ಸರ್ಕಾರವೆಂದು ಕರೆಯುತ್ತೇವೆ. ಕ್ಲಿಯರ್ ಆಗಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ರೀ. ನೋಡ್ರಿ, ಒಂದು ಸಮಾಜ ಆದಂತಂದ್ರೆ ಅಲ್ಲಿ ಭೂಮಿ ಇರುತ್ತೆ, ಶ್ರಮ ಇರುತ್ತೆ, ಬಂಡವಾಳ ಇರುತ್ತೆ. ಅದು ಒಂದೇ ವರ್ಗಕ್ಕೆ, ಕೇವಲ ಶ್ರೀಮಂತ ವರ್ಗಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು, ಆಡಳಿತ ವರ್ಗಕ್ಕೆ ಸೀಮಿತ ಆಗಿರಬಾರ್ದು. ಇಲ್ಲಿ ಭೂಮಿಯಲ್ಲಿರ್ತಕ್ಕಂಥ ಹಕ್ಕು, ಶ್ರಮ, ಸಂಘಟನೆ, ಬಂಡವಾಳ ಎಲ್ಲವೂ ಸಮಾಜದಲ್ಲಿ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನುವುದೇ ಈ ತತ್ವ. ಅಷ್ಟೇ ಸಿಂಪಲ್ ಆಗಿ.
ಹೌದಾ? ನೋಡ್ರಿ, ಸಮುದಾಯಕ್ಕೆ ಸೇರಿದ್ದೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಶಕ್ತಿಯ ಅನುಸಾರ ಎಷ್ಟು ದುಡಿತದಲ್ಲ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಪಡೆಯಬೇಕೆಂಬ ತತ್ವವನ್ನು ಪ್ರತಿಪಾದಿಸ್ತದ. ಇದೇ ಸಮಾಜ. ಅಂದ್ರೆ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಸಮಾಜದಲ್ಲಿರ್ತಕ್ಕಂಥ ಭೂಮಿ, ಕಾರ್ಮಿಕರ ಶ್ರಮ, ಬಂಡವಾಳ ಸಮುದಾಯಕ್ಕೆ ಸೇರಿದ್ದೆಂಬ ಸಿದ್ಧಾಂತ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಶಕ್ತಿಯ ಅನುಸಾರ ದುಡಿದು ತನ್ನ ಅವಶ್ಯಕತೆಗೆ ಅನುಸಾರವಾಗಿ ಪಡೆಯಬೇಕಂತಕ್ಕಂಥ ತತ್ವವನ್ನು ಪ್ರತಿಪಾದಿಸ್ತದ. ಇಲ್ಲಿ ನೋಡ್ರಿ, ಇನ್ನೊಂದು ಕ್ಲಿಯರ್ ಆಗ್ಬಿಡ್ತದೆ ನಿಮಗೆ. ಇಲ್ಲಿ ಖಾಸಗಿ ಆಸ್ತಿಗೆ ಅವಕಾಶವಿರುವುದಿಲ್ಲ. ಸಮಾನತೆಯ ತತ್ವದ ಆಧಾರದ ಮೇಲೆ ನಿಂತಿರುವ ಸಮತಾವಾದಿ ಸರ್ಕಾರ ಮತ್ತು ಸಮಾಜದಲ್ಲಿ ಬಡವ ಶ್ರೀಮಂತನೆಂಬ ಮೇಲು ಕೀಳೆಂಬ ಭೇದ ಭಾವಗಳಿಲ್ಲದ ಮಾನವ ಪರವಾದ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಏನು ಪ್ರತಿನಿಧಿಸ್ತದ? ಮೇಲು ಕೀಳೆಂಬ ಭಾವನೆ ಇರಂಗಿಲ್ಲ, ಬಡವ ಶ್ರೀಮಂತ ಎಂಬ ಭಾವನೆ ಇರಬಾರ್ದು. ಇವೆಲ್ಲವನ್ನ ತೊಡೆದು ಹಾಕಿ ಮಾನವ ಪರವಾದ ವ್ಯವಸ್ಥೆ ಅಂತ ಇದೆ. ಖಾಸಗಿ ಆಸ್ತಿ ಕ್ರಮೇಣ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಐತ್ರಿ, ಇಲ್ಲಿಂದ ನೋಡ್ರಿ. ಖಾಸಗಿ ಆಸ್ತಿ ಕ್ರಮೇಣ ಶ್ರೀಮಂತ ಮತ್ತು ಬಡವರಲ್ಲಿ ಅಂತರವನ್ನು ಹೆಚ್ಚಿಸಿ, ಅಂದ್ರೆ ಈಗ ಯಾರೋ ಒಬ್ಬರು ಭಾಳ ಜನ ಶ್ರೀಮಂತರದಾರ ಅಂತ ತಿಳ್ಕೊರಿ, ಅವರಲ್ಲಿ ಭಾಳ ಆಸ್ತಿ ಇರ್ತದ, ಭಾಳ ಅಂತಸ್ತು ಇರ್ತದ, ರೊಕ್ಕ ರೂಪಾಯಿ ಇರ್ತಾವು. ಹಂಗಿರುವಾಗ ಏನಾಗ್ತದ್ರಿ, ಅದು ಸಮಾಜದಲ್ಲಿ ಅಂತರವನ್ನು ಹೆಚ್ಚು ಮಾಡ್ತದ, ಬಡವ ಶ್ರೀಮಂತ ಅಂತಕ್ಕಂಥ ಭಾವವನ್ನು ಉಂಟು ಮಾಡ್ತದ, ಅಸಮಾನತೆಯನ್ನು ಉಂಟು ಮಾಡ್ತದ. ಹೌದಾ? ಈ ಅಂತಿಮವಾಗಿ ಈ ಬಹುಸಂಖ್ಯಾತರ ದುಡಿಯುವ ಜನರಿಗೆ, ಯಾಕಂತಂದ್ರೆ ಕೆಲವೇ ಜನರಲ್ಲಿ ಕೆಲವೇ ಒಂದು ಜನರಲ್ಲಿ ಆ ಒಂದು ಆಸ್ತಿ ಹಂಚಿಕೆ ಆಯ್ತಂದ್ರೆ, ರೊಕ್ಕ ರೂಪಾಯಿ ಅವರಲ್ಲೇ ಉಳಿತಂತಂದ್ರೆ ಶ್ರಮಿಕರು ಏನು ಮಾಡ್ತಾರ? ಹೋರಾಟಕ್ಕೆ ಮುಂದಾಗ್ತಾರ. ಆ ಒಂದು ಹೋರಾಟದಿಂದ ಕೊನೆಯದಾಗಿ ಅವರಿಗೆ ಜಯ ಸಿಗುತ್ತದ. ಈ ಜಯ ದೊರೆಯುತ್ತದೆ. ಆಗ ಯಾವುದೇ ಭೇದ ಭಾವಗಳು ಇರುವುದಿಲ್ಲ. ಸಮಾನತೆಯ ಸಮಾಜ ಸೃಷ್ಟಿಯಾಗುತ್ತದೆ. ಅಲ್ಲಿ ಎಲ್ಲರಿಗಾಗಿ ದುಡಿಯುವ ಸಂಸ್ಕೃತಿ ಎಲ್ಲರಲ್ಲಿಯೂ ಬೆಳೆದು ಪ್ರತಿಯೊಬ್ಬರೂ ಸುಖಕರವಾಗಿರುವ ವ್ಯವಸ್ಥೆ ನಿರ್ಮಾಣವಾಗುತ್ತದೆ. ಈ ವ್ಯವಸ್ಥೆಯ ಪ್ರತಿಪಾದಕರು ಜರ್ಮನಿಯ ತತ್ವಜ್ಞಾನಿ ಕಾರ್ಲ್ ಮಾರ್ಕ್ಸ್ ರವರು. ಕೇಳ್ತಾನ್ರಿ, ಸಮತಾವಾದಿ ತತ್ವದ ಪ್ರತಿಪಾದಕರು ಕಾರ್ಲ್ ಮಾರ್ಕ್ಸ್. ಕ್ವಶನ್ ಆಗ್ಯದ, ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡ್ರಿ, ಭಾಳ ಸಿಂಪಲ್ ಐತ್ರಿ. ಈಗ ಏನಾಗತ್ತಂತಂದ್ರೆ ಇಲ್ಲಿ ಶ್ರೀಮಂತರಲ್ಲಿ ಅಪಾರವಾಗಿರ್ತಕ್ಕಂಥ ಆಸ್ತಿಗಳು ಕೇಂದ್ರೀಕೃತವಾಗುವುದರಿಂದ ಇವ್ರು ಕೆಲವೊಂದು ಜನ ಇರ್ತಾರೆ. ಈ ಕೆಲವು ಜನರಲ್ಲಿ ಅಪಾರವಾಗಿರ್ತಕ್ಕಂಥ ಆಸ್ತಿಗಳು ಇದ್ದು ಅಂತಂದ್ರೆ ಇಲ್ಲಿ ಕೆಳಗಡೆ ದುಡಿಯತಕ್ಕಂಥ ಜನರು ಭಾಳಷ್ಟು ಜನರು ಇರ್ತಾರ. ಈ ಜನರ ಮಧ್ಯೆ ಏನಾಗ್ತದ್ರಿ, ಭೇದ ಭಾವಗಳು ಉಂಟಾಗಿ ಎಲ್ಲರೂ ಏನು ಮಾಡ್ತಾರ? ಹೋರಾಟಕ್ಕೆ ಮುಂದಾಗ್ತದ. ಹೋರಾಟಕ್ಕೆ ಮುಂದಾಗಿಂದ ಈ ಶ್ರಮಿಕ ವರ್ಗದವರು ಎಲ್ಲರೂ ಕೂಡಿ ಹೋರಾಟವನ್ನು ಮಾಡಿ ತಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಪೂರೈಸ್ಕೋತಾರ. ಅಲ್ಲಿ ಏನಾಗ್ತದ? ಒಂದು ದುಡಿಯುವ ಜನರಿಗೆ ಜಯ ದೊರೆಯುತ್ತದೆ. ಆಗ ಯಾವುದೇ ಭೇದ ಭಾವಗಳಿಲ್ಲದ ಸಮಾನತೆ ಸಮಾಜದಲ್ಲಿ ಸೃಷ್ಟಿಯಾಗುತ್ತದೆ ಅಂಥೇಳಿ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇದನ್ನು ಸಮತಾವಾದಿ ತತ್ವ ಅಂತ ಕರಿತೀವಿ. ಅಂದ್ರೆ ಸಮಾಜದಲ್ಲಿ ಯಾವುದೇ ರೀತಿ ಭೇದ ಭಾವ ಇರಬಾರ್ದು. ಭೂಮಿ, ಶ್ರಮ, ಬಂಡವಾಳ ಹಾಗೂ ಶ್ರಮಿಕರಲ್ಲಿ ಎಲ್ಲರಲ್ಲಿಯೂ ಸಮಾನವಾಗಿರ್ತಕ್ಕಂಥ ಸಂಪತ್ತು ಹಂಚಿಕೆ ಆಗಬೇಕು ಅನ್ನೋದೇ ಈ ಒಂದು ತತ್ವದ ಪ್ರತಿಪಾದನೆ ಆಗಿದೆ. ತುಂಬ ಎಕ್ಸಾಮ್ದಲ್ಲಿ ಇದರ ಮೇಲೆ ಕ್ವಶನ್ಗಳಾಗ್ಯದ. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿಕೊಂಡ ಮುಂದಕ್ಕೆ ಸಾಗೋದು ಒಳ್ಳೆಯದು. ಓಕೆ, ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಮತ್ತೆ ನಾಳೆ ಗ್ಲೋಬ್ ಮತ್ತು ನಕಾಶೆಗಳು ತುಂಬ ಒಳ್ಳೆಯ ಚಾಪ್ಟರ್ ರೀ. ಗ್ಲೋಬ್ ಅದರ ಅವಶ್ಯಕತೆ ಏನು? ನಕಾಶೆ, ಕಾರ್ಟಿಯೋಗ್ರಾಫಿ ಅಂತ ಕರಿತೀವಿ. ಕೇಳ್ರಿ, ಕಾರ್ಟಿಯೋಗ್ರಾಫಿ ಅಂದ್ರೆ ನಕಾಶೆ ಶಾಸ್ತ್ರ ಅಂತ ಕರಿತಾ ಬರ್ತೀವಿ. ಮುಂದಿನ ತರಗತಿಯಲ್ಲಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಬರೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ಚೆನ್ನಾಗಿ ಅಧ್ಯಯನವನ್ನು ಮಾಡಿರಿ. ಮತ್ತೆ ನಾಳೆಗೆ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.